ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಹಲವು ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಘಟಪ್ರಭೆ ತುಂಬಿ ಹರಿತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭೆಯ ಭೋರ್ಗರೆತ ನಿಲ್ತಾ ಇಲ್ಲ. ಅನಗವಾಡಿ ಬಳಿ ವಿಶಾಲವಾಗಿ ಹರಿತಾ ಇರುವಂತಹ ಘಟಪ್ರಭಾ ನದಿ. ಈ ನದಿಯ ನೀರು ಜಾಸ್ತಿ ಆಗಿದೆ, ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 12ರಿಂದ 15,000 ಕ್ಯೂಸೆಕ್ಗೆ ನೀರಿನ ಹರಿವು ಹೆಚ್ಚಳವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಘಟಪ್ರಭೆ ಭೋರ್ಗರಿತಾ ಇರುವಂತಹ ದೃಶ್ಯ. ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ನೀರು ಸೇತುವೆಗಳು ಜಲಾಶಾಹಿಯಾಗಿವೆ. ಮತ್ತೊಂದು ಕಡೆ ಘಟಪ್ರಭೆ ಭೋರ್ಗರಿತಾ ಇದೆ. 12ರಿಂದ 15,000 ಕ್ಯೂಸೆಕ್ ನೀರಿನ ಹರಿವು ಜಾಸ್ತಿ ಆಗಿದೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗಗಳಲ್ಲಿ ಯಥೇಚ್ಛವಾಗಿ ಮಳೆಯಾಗುತ್ತಿರುವ ಕಾರಣದಿಂದ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರತಕ್ಕಂಥ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಸದ್ಯದ ಒಂದು ಮಾಹಿತಿ ಪ್ರಕಾರ 12,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕಂದರೆ ಏನೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಈ ನದಿಗೆ ಈಗಾಗಲೇ ನೀರಿನ ಹರಿವನ್ನು ನಾವು ನೋಡ್ತಾ ಇದ್ದೇವೆ. 12,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಹರಿಬಿಟ್ಟಿರುವಂಥದ್ದು. ಈಗಾಗ ಅಪಾರ ಪ್ರಮಾಣದ ನೀರನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಪ್ರಮುಖವಾಗಿ ಏನಂತಂದರೆ ಈಗಾಗಲೇ ನದಿಯ ಒಡಲು ಕೂಡ ಏನಂತಂದರೆ ಜಾಸ್ತಿ ಆಗ್ತಾ ಇರುವಂಥದ್ದು, ಕ್ಷಣಕ್ಕೂ ನೀರಿನ ಪ್ರಮಾಣ ಏರ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಆ ಒಂದು ನದಿಯನ್ನು ಖಾಲಿಯಾಗಿದ್ದನ್ನು ನೋಡಿ ಭಾಳಷ್ಟು ಏನಂತಂದರೆ ರೈತರು ಕೂಡ ಈ ಬಾರಿ ಆತಂಕಗೊಂಡಿದ್ದರು. ಈ ಮಧ್ಯೆ ಏನಂತಂದರೆ ನೀರು ಬಂದಿರುವಂಥದ್ದನ್ನು ಕಂಡು ಏನಂತ ಭಾಳಷ್ಟು ಸಂತೋಷಗೊಂಡಿರುವಂಥದ್ದು. ಮತ್ತು ಅದರ ಜೊತೆಗೆ ಏನಂತಂದರೆ ಈಗಾಗಲೇ ನಾವು ದೃಶ್ಯದಲ್ಲೂ ಕೂಡ ನೋಡೋದು, ಈ ಬಂದಿರತಕ್ಕಂಥ ನೀರು ಏನಂತಂದರೆ ಜಾನುವಾರುಗಳಿಗೆ ಏನಂತಂದರೆ ಕುಡಿಯೋ ನೀರಿಗಾಗಿ ಕೂಡ ಭಾಳಷ್ಟು ಅನುಕೂಲತೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಯಾಕಂದರೆ ನದಿಯ ಪಕ್ಕದಲ್ಲಿ ಏನಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಜಾನುವಾರುಗಳು ಕೂಡ ಇರುವಂಥದ್ದನ್ನು ಕೂಡ ನೋಡ್ತೇವೆ. ಅಂದರೆ ಅವುಗಳಿಗೆ ಕುಡಿಯುವ ನೀರಿಗೆ ಭಾಳಷ್ಟು ಅನುಕೂಲತೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಮತ್ತು ಅದರ ಜೊತೆಗೆ ಏನಂತಂದರೆ ಅಕ್ಕಪಕ್ಕದ ಹೊಲಗದ್ದೆಗಳಿಗೆ ಆ ಒಂದು ನೀರಿನ ಬಳಕೆಗೂ ಕೂಡ ಭಾಳಷ್ಟು ಅನುಕೂಲಕರವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮತ್ತು ಅದರ ಜೊತೆಗೆ ಏನಂತಂದರೆ ಇಲ್ಲಿ ಏನಂದರೆ ಖಾಲಿಯಾಗಿದ್ದಂಥ ಈ ಒಂದು ನದಿಗೆ ನೀರು ಬಂದ ಪರಿಣಾಮವಾಗಿ ಏನಂತಂದರೆ ಮೀನುಗಾರಿಕೆಯು ಕೂಡ ಆರಂಭವಾಗಿರುವಂಥದ್ದು ಆ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಅಲ್ಲಿ ಏನಂತಂದರೆ ನದಿಯ ಆ ಒಂದು ಅಂಚಿನಲ್ಲಿ ಏನಂತಾರೆ ಈಗಾಗಲೇ ಆ ಒಂದು ಮೀನುಗಾರಿಕೆ ಮಾಡಲಿಕ್ಕೆ ಈಗಾಗಲೇ ಮೀನುಗಾರರು ಕೂಡ ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ವಿ. ನದಿ ಖಾಲಿ ಆದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಏನಂತಂದರೆ ಭಾಳಷ್ಟು ಆತಂಕಕ್ಕೆ ಒಳಗಾಗಿದ್ದರು. ಒಂದು ಕಡೆ ರೈತರಾಗಿರ್ಬೋದು, ಒಂದು ಕಡೆ ಮೀನುಗಾರರಾಗಿರ್ಬೋದು, ಮತ್ತು ಜಾನುವಾರುಗಳನ್ನು ಹಿಡಿದುಕೊಂಡುಕೊಂಡು ಭಾಳಷ್ಟು ತೊಂದರೆಯಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಈಗ ಏನಂತಂದರೆ ಈ ಒಂದು ಘಟಪ್ರಭಾ ನದಿಗೆ 12,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಬಂದ ಪರಿಣಾಮವಾಗಿ ಭಾಳಷ್ಟು ಅನುಕೂಲ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರ್ತಕ್ಕಂಥ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳಿಗೆ 3 ನದಿಗಳಿಗೆ ನೀರು ಬರ್ತಾ ಇರುವಂಥದ್ದು. ಈ ನಡುವೆ ಘಟಪ್ರಭಾ ನದಿಗೆ ನೀರು ಬರ್ತಾ ಇರುವಂಥದ್ದು ಭಾಳಷ್ಟು ಏನಂತಂದರೆ ಜಿಲ್ಲೆಯ ಜನರಿಗೂ ಕೂಡ ಭಾಳಷ್ಟು ಸಂತಸ ತಂದಿದೆ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಮಣಿ, ಏಷ್ಯನ್ ಆರ್ಟ್ಸ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.